ಎಲ್ರಿಗೂ ನಮಸ್ಕಾರ. ಇವತ್ತು ಧಾರವಾಡಕ್ಕೆ ಬಂದ್ರೆ ತುಂಬಾ ಏನಂದ್ರೆ ಇಲ್ಲಿ ಸುಮಾರು ಏನಿಲ್ಲ ಅಂದ್ರೆ 1 ಲಕ್ಷ ಜನ ತನಕ ವಿದ್ಯಾರ್ಥಿಗಳಿದ್ದಾರೆ. 1 ಲಕ್ಷ ಜನ ತನಕ ಧಾರವಾಡದಲ್ಲಿ. ಸರ್ಕಾರದಲ್ಲಿ 2,76,386 ಹುದ್ದೆ ಖಾಲಿ ಇದೆ 43 ಡಿಪಾರ್ಟ್ಮೆಂಟ್ ಇಂದ. ಆ ಮಧ್ಯಾಹ್ನ 2 ಗಂಟೆ 3 ಗಂಟೆ ಆ ಪಾರ್ಕ್ ಹತ್ರ ಹೋದ್ರೆ ಅಲ್ಲೂ 50 ಜನ ಗ್ರೂಪ್ ಡಿಸ್ಕಷನ್ ಮಾಡ್ತಿದ್ದಾರೆ, ಕಷ್ಟಪಟ್ಟು ಓದ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಮಧ್ಯಾಹ್ನ ಲೈಬ್ರರಿಲಿ ಕುತ್ಕೊಂಡು ಹೋದ್ರೆ ನಿದ್ದೆ ಬರುತ್ತೆ, ಊಟ ಮಾಡಿರ್ತೀವಿ ಅಂತ ಹೇಳಿ. ಸಂಜೆ ಆದ್ರೆ ಇಲ್ಲಿ ಯೂನಿವರ್ಸಿಟಿಲಿ 200-300 ಜನ ಗ್ರೂಪ್ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ನೇಮಕಾತಿ ನಾಳೆ ಆಗುತ್ತೆ ನಾಡ್ದಾಗುತ್ತೆ ಅಂತ ಹೇಳಿ ಆ ಕಡೆ ಮಿನಿಸ್ಟರ್ ಸುಳ್ಳು ಹೇಳ್ತಾ ಇದ್ದಾರೆ. ಅತಿ ಶೀಘ್ರದಲ್ಲಿ ಅಂತ ಒಬ್ಬರು ಮಿನಿಸ್ಟರ್ ಹೇಳಿದ್ರೆ ಈ ಕಡೆ 5,000, 10,000, 20,000 ಅಂತ ಹೇಳಿ ವೇಕೆನ್ಸಿ ನಾಳೆನೆ ಕರಿತೀವಿ ಅನ್ನೋ ಒಂದು ಮಿನಿಸ್ಟರ್ಸ್ ಇದ್ದಾರೆ. ಇನ್ನೊಂದು 2 ದಿನ ಹೋದ್ರೆ ಇನ್ನೊಂದು 30,000 ವೇಕೆನ್ಸಿ ಅಂತ ಹೇಳಕ್ಕೂ ರೆಡಿ ಇದ್ದಾರೆ ಅವರು. 2,76,386 ಹುದ್ದೆ ಖಾಲಿ ಹುದ್ದೆಯಲ್ಲಿ ಶಿಕ್ಷಕರ ಹುದ್ದೆ ಖಾಲಿ ಇರೋದು 70,727 ಹುದ್ದೆ ಖಾಲಿ ಇದೆ. PCPSI ಹೋಮ್ ಪೊಲೀಸ್ ಇಲಾಖೆಯಲ್ಲಿ ಮೋರ್ ದೆನ್ 25,000 ವೇಕೆನ್ಸಿ ಇದೆ. ಮೋರ್ ದೆನ್ 25,000 ವೇಕೆನ್ಸಿ. ಎವ್ರಿ ಇಯರ್ ರಿಟೈರ್ಮೆಂಟ್ ಆಗ್ತಾ ಇದೆ. ಇಲ್ಲಿ ಸುಮಾರು 6 ವರ್ಷದಿಂದ ಯಾವುದೇ ನೇಮಕಾತಿ ಆಗಿಲ್ಲ. 3 ವರ್ಷ ಕೋವಿಡ್ ಅಂತ, 2-3 ವರ್ಷ ಕೋವಿಡ್ ಅಂತ ಹೇಳಿ ನೆಪ ಹೇಳಿದ್ರು. 1 ವರ್ಷ ಎಲೆಕ್ಷನ್ ಇಯರ್. ಈ ಸರ್ಕಾರ ಬಂದ್ಮೇಲೆ ಒಂದೇ ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಕಾಲ್ ಮಾಡ್ತೀನಿ ಅಂತ ಪ್ರಣಾಳಿಕೆಯಲ್ಲಿ ಹೇಳಿದ್ರು. ನೆನಪಿದ್ ಯಾರಿಗಾದ್ರು? ಹೇಳಿದ್ರ ಇಲ್ವಾ? ನಾವು ಕೇಳ್ತಾ ಇರೋದು ನ್ಯಾಯದ ಪರವಾಗಿ ಹೋರಾಟ ಮಾಡ್ತಾ ಇದೀವಿ. ಎಲ್ಲಿ ಅನ್ಯಾಯ ಆಗ್ತಾ ಇದೆ ಅದ್ರ ಪರವಾಗಿ ನಿಂತ್ಕೊಂಡು ಇವತ್ತು ಪ್ರತಿ ಒಬ್ಬ ವಿದ್ಯಾರ್ಥಿಗಳಿಗೆ ನ್ಯಾಯ ದೊರಕಿಸ್ಬೇಕು. ಅದೇ ನಮ್ಮ ಗುರಿ ಅಷ್ಟೇ. ಯಾರಿಗೂ ಅನ್ಯಾಯ ಆಗ್ಬಾರ್ದು. ಪ್ರತಿ ಒಂದು ಡಿಪಾರ್ಟ್ಮೆಂಟ್ ಅಲ್ಲೂ ಈಗ ರೀಸೆಂಟ್ ಆಗಿ ಆಗಸ್ಟ್ 11ನೇ ತಾರೀಕು ಮೂಲೆಯಿಂದ ಬೆಂಗಳೂರು ಫ್ರೀಡಂ ಪಾರ್ಕ್ ಬಂದು ಪ್ರತಿಭಟನೆ ಮಾಡಿದ್ವಿ. ನೇಮಕಾತಿ ತಿಥಿ ಆಗಿದೆ ಅಂತ ಹೇಳಿ ನಾವು ಎಷ್ಟು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡಿದಾಗ ವಿತಿನ್ 10 days ಅಲ್ಲಿ ಒಳ ಮೀಸಲಾತಿದು ರಿಪೋರ್ಟ್ ಜಾರಿಗೆ ಮಾಡ್ಕೊಂಡು ರೋಸ್ಟರ್ ರೆಡಿ ಮಾಡ್ಕೊಂಡು ಬಿಂದು ರೆಡಿ ಮಾಡ್ಕೊಂಡಿದ್ದಾರೆ ಅಷ್ಟೇ. 2 ತಿಂಗಳು ಆಗ್ತಾ ಇದೆ. ಒಂದೇ ಒಂದು ನೋಟಿಫಿಕೇಶನ್ ಆಗಿದ್ಯಾ? ವಯೋಮಿತಿ ನಾವೇನೋ ಫ್ರೀಯಾಗಿ ಕೇಳ್ತಾ ಇದೀವಾ? ಲಾಸ್ಟ್ ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಅಲ್ಲಿ 3 ವರ್ಷ ವಯೋಮಿತಿ ಬಂತ ಇಲ್ವಾ? 3 ವರ್ಷ ವಯೋಮಿತಿಗೆ 100 ಸತಿ ಪ್ರತಿ ಡಿಪಾರ್ಟ್ಮೆಂಟ್ ಗೆ, CM ಗೆ, ಮಿನಿಸ್ಟರ್ಸ್ ಗೆ ಮನವಿ ಕೊಟ್ಟು ಫೈಲ್ ಪುಟ್ ಅಪ್ ಮಾಡಿ ಕೊನೆಗೆ ಕ್ಯಾಬಿನೆಟ್ ಡಿಸ್ಕಷನ್ ಆಗಿ 3 ವರ್ಷ ವಯೋಮಿತಿ ಲಾಸ್ಟ್ ಟೈಮ್ ಸಿಕ್ಕಿತ್ತು. ಅದಾದ್ಮೇಲೆ ಒಂದೇ ತಿಂಗಳಲ್ಲಿ ಒಳ ಮೀಸಲಾತಿ ಅಂತ ಹೇಳಿ ಅಕ್ಟೋಬರ್ 28, 2024ರಲ್ಲಿ ಕ್ಯಾಬಿನೆಟ್ ಅಲ್ಲಿ ಒಂದು ಆರ್ಡರ್ ಮಾಡ್ತಾರೆ. ಮುಂದೆ ಆಗಂತ ಒಳ ಮೀಸಲಾತಿ ಆಗೋವರೆಗೂ ಯಾವುದೇ ನೇಮಕಾತಿ ಆಗ್ಬಾರ್ದು ಅಂತ ಹೇಳಿ. ನಾನು ಅವತ್ತಿಂದ 1 ವರ್ಷದಿಂದ ಕೇಳ್ಕೊಂತಾ ಇದ್ದೀನಿ ಸರ್ಕಾರಕ್ಕೆ, ಒಳ ಮೀಸಲಾತಿ ಒಳಗೊಂಡಂತೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿ ಅಂತ ಕೇಳ್ತಾ ಇದೀನ ಇಲ್ವಾ? ಪ್ರತಿ ಒಂದು ಹೋರಾಟದಲ್ಲೂ, ಪ್ರತಿ ಒಂದು ಮನವಿಯಲ್ಲೂ ಅದೇ ತರ ಕೇಳ್ತಾ ಇದ್ದೆ. ನನಗೆ ಗೊತ್ತು ಒಳಗಡೆ ಏನ್ ಮಾಡ್ತಾ ಇವರು ಅಂತ ಹೇಳಿ. ಒಳ ಮೀಸಲಾತಿಯಿಂದ ಒಂದು ನೆಪ ಹೇಳ್ಕೊಂಡು ಇವರು ಅಪ್ ಟು ಇನ್ನೂ ಒಂದು 2-3 ವರ್ಷ ಮುಂದೆ ತಳ್ಕೊಂಡು ಹೋಗೋಣ ಅಂತ ಹೇಳಿ. ನೆಕ್ಸ್ಟ್ ಇವಾಗ ಜಾತಿ ಗಣತಿ, ಸೆನ್ಸಸ್ ಯಾರಾದ್ರೂ ಕೇಳಿದ್ರ ನೀವು ಬೇಕು ಅಂತ? ಸೆನ್ಸಸ್ ಮಾಡಿ ಬೇಡ ಅಂತ ಹೇಳಿಲ್ಲ. ಫಸ್ಟ್ ನೇಮಕಾತಿ ಪ್ರಾರಂಭಿಸಿ. ನೇಮಕಾತಿ ಪ್ರಾರಂಭ ಮಾಡಿದ್ರೆ ಇಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಇವತ್ತಿನ ದಿನ ಒಂದು ಟೈಮ್ ಊಟ ಇರ್ಲಿ ಬಿಡಿ, ರಾತ್ರಿ ಎಲ್ಲ ಲೈಬ್ರರಿಲಿ ಕುತ್ಕೊಂಡು ನಿದ್ದೆ ಇಲ್ದಿರ ಅದೇ ಲೈಬ್ರರಿಲಿ ಹಗ್ಲು ರಾತ್ರಿ ಕಷ್ಟಪಟ್ಟು ಓದ್ತಾ ಇರ್ತೀವಿ. ಒಂದೇ ಒಂದು ನೋಟಿಫಿಕೇಶನ್ಸ್ ಇಲ್ಲ. ಆ ಸರ್ಕಾರ ಬರೀ 2 ವರ್ಷ ವಯೋಮಿತಿ ಜಾಸ್ತಿ ಮಾಡ್ತೀನಿ ಅಂದಾಗ ನನಗೆ ಸುಮಾರು ಮೋರ್ ದೆನ್ 1000 ಕಾಲ್ಸ್ ಬಂದಿದೆ. ಮೆಸೇಜ್ ಯಾವ ರೀತಿ ಬಂದಿದೆ ಅಂದ್ರೆ, ಸರ್ ಮೊನ್ನೆ 1 ತಿಂಗಳಲ್ಲಿ ವಯೋಮಿತಿ ನಂದು ಕಳೆದು ಹೋಗಿದೆ ಸರ್, ಬರೀ 2 ವರ್ಷ ಕೊಟ್ರೆ ನನಗಾಗಲ್ಲ ಸರ್. ವಯೋಮಿತಿ ಯಾರು ಕೇಳಿದ್ರಳಿ? ನಾವೇ ಕೇಳಿದ್ವಿ. ಸುಮಾರು 4-5 ವರ್ಷದಿಂದ ಕೇಳಿದೀವಿ. ಮೊನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವಾಗ ಏನು ಆಪೋಸಿಷನ್ ಲೀಡರ್ ಇದ್ದಾಗ 3 ವರ್ಷ ಮುಂಚೆ ಲೆಟರ್ ಹಾಕಿದ್ರು. ಲೆಟರ್ ಇಲ್ಲೇ ಇದೆ, ಕಾಯಂ ಮಾಡ್ತೀವಿ. SC ST OBC ಗೆ 33 ವರ್ಷ ಮಾಡ್ತೀವಿ, 30 ವರ್ಷ ಜನರಲ್ ಮೆರಿಟ್ ಮಾಡ್ತೀವಿ ಅಂತ ಹೇಳಿ. ರೀಸೆಂಟ್ಲಿ DG ಮತ್ತೆ IGP ಭೇಟಿ ಮಾಡಿದಾಗ ಅವ್ರು ಏನ್ ಹೇಳಿದ್ರು ಅಂದ್ರೆ, ನಾವು 33 ವರ್ಷಕ್ಕೆ ಏನಾದ್ರು ಮುದುಕರ ಆಗ್ತಾರ? ಯಾರಾದ್ರೂ ಆಗ್ತಾರ 33 ವರ್ಷಕ್ಕೆ?
ಅಲ್ಲ, ನೀವೇನೇ ಡೈರೆಕ್ಟ್ ಒಂದೇ ಸತಿ ಜಾಬ್ ಕೊಟ್ಟಂಗ್ ಮಾತಾಡ್ತಿರಲ್ಲ ಎಲ್ಲರೂ, ಗೌರ್ಮೆಂಟ್ ಸರ್ಕಾರ. ನಾವು ಕೇಳ್ತಾ ಇರೋದೇನು, ನೋಟಿಫಿಕೇಶನ್ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಮಾಡ್ಕೊಡಿ ಅಂತ ಕೇಳ್ತಾ ಇದೀವಿ ಅಷ್ಟೇ. ಅದ್ರಲ್ಲಿ ಫಿಸಿಕಲ್ ಇರುತ್ತೆ, ಫಿಸಿಕಲ್ ಆದ್ಮೇಲೆ ಎಕ್ಸಾಮ್ಸ್ ಇರುತ್ತೆ, ಎಕ್ಸಾಮ್ ಆದ್ಮೇಲೆ ಮೆಡಿಕಲ್. ಅದು ಫಿಸಿಕಲ್ ಏನು ಒಂದೇ ಸುಮ್ಮನೆ ಓಡಿದ ತಕ್ಷಣ ಕೊಟ್ಬಿಡಲ್ಲ ಅಲ್ಲಿ. ಅದ್ರಲ್ಲಿ ಔಟ್ ಆಫ್ 5 3 ಕಂಪಲ್ಸರಿ ಪಾಸ್ ಆಗ್ಲೇಬೇಕು. ಹೌದಾ ಹೌದಾ ಇಲ್ವಾ? ನಾವು ನಮ್ ಕೆಪಾಸಿಟಿ ಇದೆಯಾ ಇಲ್ಲ ಅಂತ ಅದ್ರಲ್ಲಿ ನಾವು ತೋರಿಸ್ತೀವಿ. ಫಸ್ಟ್ ಅವಕಾಶ ಮಾಡ್ಕೊಡಿ. ಇವತ್ತು ಲಕ್ಷಾಂತರ ವಿದ್ಯಾರ್ಥಿಗಳು ನೀವು ಒಂದು ಹಾಕಿರೋ ಒಂದೇ ಒಂದು ಲೆಟರ್ ಇಂದ ನೀವು ಕೊಡ್ತೀರಾ ಅಂತ ಹೇಳ್ಬಿಟ್ಟು ಎಷ್ಟೋ ಸಾವಿರಾರು ವಿದ್ಯಾರ್ಥಿಗಳು ಮನೆಗೆ ಹೋಗಿರೋರು ವಾಪಸ್ ಬಂದು ಪಿ ಸಿ ಆಗ್ತೀನಿ ಅಂತ, ಪಿ ಸಿ ಆಗ್ಬೇಕು ಅಂತ ಹೇಳಿ ಓದ್ತಾ ಇದಾರಾ ಇಲ್ಲ ಇಲ್ವಿ? ಈಗ ಒಂದು ಕುಟುಂಬದಲ್ಲಿ ಯಾರಿಗೆ ತೊಂದರೆ ಆದ್ರೂ ನಮ್ ತೊಂದರೆನೇ ಅದು. ಇವತ್ತು ಅವನಿಗೆ ಆಗಿರೋ ಅನ್ಯಾಯ ನಾಳೆ ನಮ್ಗೆ ಆಗುತ್ತದು. ಅವನ್ಗಾಗಿರೋ ಅನ್ಯಾಯನ ನಾವೇ ಸೇರಿ ಸರಿಪಡಿಸ್ಬೇಕದು. ಇಲ್ಲ ಅವನೇನೋ FDA ಸಮಸ್ಯೆ ಅವನದೇ ನೋಡ್ಕೊಳ್ಳಿ, ಅವ್ನು ಪಿ ಸಿ ಅವನದೇ ನೋಡ್ಕೊಳ್ಳಿ, ಇಲ್ಲ ಟೀಚರ್ಸೇ ನೋಡ್ಕೊಳ್ಳಿ. ಎಲ್ಲ ಇದು ಯಾರದೇ ಸಮಸ್ಯೆ ಆದ್ರೂ ಅದು ನಮ್ ಸಮಸ್ಯೆ ಅಂತ ಅನ್ಕೊಂಡಾಗೆ ಸಮಸ್ಯೆ ಬಗೆಹರಿಯೋದು. ನಾವು ಕೇಳ್ತಾ ಇರೋದು ನ್ಯಾಯಯುತವಾಗಿದೆ. ನಾವು ಪ್ರಶ್ನೆ ಮಾಡ್ತಾ ಇರೋದು ಏನು ಅನ್ಎಜುಕೇಟೆಡ್ ಅಲ್ಲ. ಇಲ್ಲಿ ಯಾವ್ದೋ ಕುರಿ ಮೇಕೆ ದನ ಮೇಯಿಸ್ಕೊಂಡು ನಾವು ಪ್ರಶ್ನೆ ಮಾಡ್ತಾ ಇಲ್ಲ. ನಾವು ವಿ ಆರ್ ಆಲ್ ವೆಲ್ ಎಜುಕೇಟೆಡ್. ಮಿನಿಮಮ್ ಡಿಗ್ರಿ ಪಾಸ್ ಮಾಡಿದೀವಿ ನಾವು. ಇಲ್ಲಿರೋರು ಮ್ಯಾಕ್ಸಿಮಮ್ ಡಬಲ್ ಡಿಗ್ರಿ ಇದಾರೆ, ಟೆಟ್ ಎಕ್ಸಾಮ್ ಪಾಸ್ ಮಾಡಿರೋರು ಇದಾರೆ, CT ಎಕ್ಸಾಮ್ ಪಾಸ್ ಮಾಡಿರೋದಿದ್ದಾರೆ, PhD ಹೋಲ್ಡರ್ಸ್ ಇದಾರೆ. ಆ ಶಿಕ್ಷಣ ಸಚಿವರು ಇದಾರೆ, ಮಧು ಬಂಗಾರಪ್ಪ ಅವರು. ದಿನಕ್ಕೊಂದೊಂದು ಹೇಳಿಕೆ ಕೊಡ್ತಾರ ಅವರು. ಒಂದ್ಸತಿ ಏನಾದ್ರು ಅನ್ಸುತ್ತೆ ನನಗೆ ಇದೇನಪ್ಪ ಇದು, ನೆಕ್ಸ್ಟ್ ನನಗೆ ಅದು ನೋಡ್ದಲ್ಲಿ ಅದ್ ನೆನೆ ಒಂದು 150 ಪೇಜ್ ಇದಿತ್ತದು. ಅದ್ ನೋಡಿದಾಗ ಯಾವ್ದೋ ಹುಚ್ಚ ವೆಂಕಟ್ ಅಂತಾನು ಇತ್ತದ್ರಲ್ಲಿ. ಸೀರಿಯಸ್ ಅಲ್ಲ, ನನ್ ತಮಾಷೆಗೆ ಸಚಿವರಿಗೆ ಅಂತ ಹೇಳೋದು. ಒಂದು ಸಚಿವ ಸ್ಥಾನ ಇದ್ದಾಗ ಇಡೀ ಕರ್ನಾಟಕದ ಯುವಕರು ನೋಡ್ತಾ ಇರ್ತಾರೆ, ಪ್ರತಿದಿನ ನ್ಯೂಸ್ ಪೇಪರ್ ಓದ್ತಾ ಇರ್ತಾರೆ. ಇಲ್ಲ ಇವತ್ತು ನೋಟಿಫಿಕೇಶನ್ ಆಗುತ್ತೆ, ನಾಳೆ ಆಗುತ್ತೆ ಅಂತ ಹೇಳಿ. ನಾನೇ ಕಮಿಷನರ್ ಭೇಟಿ ಮಾಡಿದ್ದೀನಿ, ತ್ರಿಲೋಕ್ ಚಂದ್ರ ಸರ್ನ. ಪ್ರಿನ್ಸಿಪಲ್ ಸೆಕ್ರೆಟರಿ ರಶ್ಮಿ ಮಹೇಶ್ ಮೇಡಮ್ ನ ಭೇಟಿ ಮಾಡಿದ್ದೀನಿ. ಹೋಗಿ ಅವ್ರು ಭೇಟಿ ಮಾಡಿದಾಗ ಅವ್ರು ಏನ್ ಹೇಳಿದ್ರು ಅಂದ್ರೆ, ಯಾವ್ದು ನಮಗೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಅಪ್ರೂವಲ್ಲೇ ಆಗಿಲ್ಲ ಅಂತಾರೆ. ಈತ ನೋಡಿದ್ರೆ ಸ್ಟೇಜ್ ಮೇಲೆ ಇಷ್ಟ ಬಂದಿದ್ ನಂಬರ್ಸ್ ಹೇಳ್ತಾರೆ. ಅದು ಇನ್ನೂ ಕಡಿಮೆನೆ ಹೇಳ್ಬೇಕಾದ್ರೆ, ಅದಕ್ಕೂ ಇನ್ನೂ ಏನಾದ್ರು ದೊಡ್ಡದಿದ್ರೆ ಹೇಳ್ಬೇಕು. ಸೀರಿಯಸ್ ಹೇಳ್ತಾ ಇದೀನಿ ಕೇಳಿ, ಯಾಕೆಂದ್ರೆ ಯುವಕರ ಜೊತೆ ಆಟ ಆಡ್ಬಾರ್ದು. ಹೇಳಿ, ಯೋಚನೆ ಮಾಡಿ. ಪ್ರತಿ ಡಿಪಾರ್ಟ್ಮೆಂಟ್ ಕೊಟ್ಟಿದೀವ ಇಲ್ವಾ ನೇಮಕಾತಿ? ಅವ್ರು ಒಂದ್ಸತಿ 2,000 ಅಂತಾರೆ, ಒಂದ್ಸತಿ 5,000 ಅಂತಾರೆ. ನಾನು ಹೇಳ್ತಾ ಇದೀನಿ, ಮೋರ್ ದೆನ್ 25,000 ವೇಕೆನ್ಸಿ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ. ಮೊನ್ನೆ ಅವರು IGP ಸರ್ ಭೇಟಿ ಮಾಡಿದಾಗ ಈ ವರ್ಷ PSI ನೋಟಿಫಿಕೇಶನ್ ಮಾಡಲ್ಲ ಅಂತಿದ್ದಾರೆ, ಅಪ್ರೂವಲೇ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಗೃಹ ಸಚಿವ ನೋಡಿದ್ರೆ ಇಲ್ಲಿ ಮಾಧ್ಯಮದಲ್ಲಿ 600 ವೇಕೆನ್ಸಿ ಕಾಲ್ ಮಾಡ್ತೀವಿ, PSI ಕಾಲ್ ಮಾಡ್ತೀವಿ. ನಾವೇನೋ PSI 600 ಪೋಸ್ಟ್ ಒಂದೇ ಸತಿ ಕಾಲ್ ಮಾಡ್ತಾರೆ, ಕರೆಕ್ಟ್ ಆಗಿ ಪ್ರಾಮಾಣಿಕವಾಗಿ ಎಕ್ಸಾಮ್ಸ್ ಟ್ರಾನ್ಸ್ಪರೆನ್ಸಿ ಮತ್ತೆ ಅಕೌಂಟಬಿಲಿಟಿ ಇಂದ ಕಂಡಕ್ಟ್ ಮಾಡಿ ಅಂತ ಮನವಿ ಕೊಟ್ರೆ ಇದು ಇನ್ನೂ ಅಪ್ರೂವಲ್ಲೇ ಆಗಿಲ್ಲ ಅಂತಿದ್ದಾನ ಅಂತ. ಏನ್ ಹೇಳೋಣ ಹೇಳಿ? ಇಲ್ಲಿ ನೋಡಿದ್ರೆ ಕೋಚಿಂಗ್ ಇನ್ಸ್ಟಿಟ್ಯೂಟ್, ನಾನು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಬೈಯಲ್ಲ, ಲೈಬ್ರರೀಸ್ಗೂ ಬೈಯಲ್ಲ. ಯಾಕೆ ಅಂತಂದ್ರೆ ಪಾಪ ಅವ್ರದ್ದು ಹೊಟ್ಟೆ ತುಂಬಬೇಕು. ನಿಮ್ಮಲ್ಲೇ ಯಾರೋ ಒಬ್ರು ಎಕ್ಸಾಮ್ಸ್ ಕ್ಲಿಯರ್ ಆಗಿಲ್ಲ ಅಂತ ಅಂದ್ರೆ ಅವರು ಒಂದು ಲೈಬ್ರರಿ ಓಪನ್ ಮಾಡ್ತಾರೆ, ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಓಪನ್ ಮಾಡ್ತಾರೆ, ಇಲ್ಲ ಒಂದು ಟೀ ಶಾಪ್ ಓಪನ್ ಮಾಡ್ತಾರೆ, ಒಂದು ಹೋಟೆಲ್ ಇನ್ವೆಸ್ಟ್ ಮಾಡ್ತಾರೆ. ಅವ್ರು ಹಾಕಿರೋ ಇನ್ವೆಸ್ಟ್ಮೆಂಟ್ ಅವ್ರ ಜಾಬಲ್ಲಿ ಇರಲ್ಲ. ಪಾಪ ಸಾಲ ಮಾಡಿನೋ ಇಲ್ಲ ಲೋನ್ ತಗೊಂಬಂದ ಏನೋ ಒಂದು ಇನ್ವೆಸ್ಟ್ ಮಾಡಿರ್ತಾರೆ. ಅದ್ರಲ್ಲಿ ಈ ಒಂದು ಎಕೋ ಸಿಸ್ಟಮ್ಗೆ ಎಷ್ಟು ತೊಂದರೆ ಆಗ್ತಾ ಇದೆ ಅಂತಂದ್ರೆ, ಯಾರಿಗೂ ಇಲ್ಲಿ ಅನ್ಯಾಯ ಮಾಡಬಾರ್ದು. ನಾನು ಸರ್ಕಾರ ಕೇಳೋದೇ ಇಷ್ಟೇ, ನಿಮ್ ಕೆಲಸ ಏನಿದೆ ಅದು ಕರೆಕ್ಟ್ ಆಗಿ ಮಾಡ್ಕೊಳ್ಳಿ. ನೀವೇನ್ ಮಾತು ಕೊಟ್ಮೇಲೆ ಒಂದ್ಸತಿ ಮಾತು ಕೊಟ್ಮೇಲೆ ಆ ರೀತಿ ನಡ್ಕೊಬೇಕು. ಅದು ಮಾನವೀಯತೆ ಅಂತಾರೆ. ನೀವು ಒಂದು ಸತಿ ನೀವು 3 ವರ್ಷ ಮುಂಚೆನೆ ಹೇಳಿದ್ರಿ PSI ಸ್ಕ್ಯಾಮ್ ಅಜೆಂಡಾ ಇಟ್ಕೊಂಡ್ರಿ, ನೇಮಕಾತಿ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಪ್ರತಿ ಹೋರಾಟಕ್ಕೆ ನಾವು ಎಷ್ಟು ಸತಿ ಹೋರಾಟ ಕರೆದಿದೀವಿ. ಎಲ್ಲ ಹೋರಾಟಕ್ಕೂ ಮಾಡ್ಕೊಂಡು ಸರ್ಕಾರ ಬಂದ್ಮೇಲೆ ಅಜೆಂಡಾನೇ ಇದ್ದಿದ್ದು ಅದೇ, ಒಂದೇ ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಮಾಡ್ತೀನಿ ಅಂತ ಹೇಳಿ. ನಾನು ಅಷ್ಟೇ ಕೇಳ್ತಾ ಇದೀನಿ, ಬೇರೆ ಇನ್ನೇನು ಕೇಳ್ತಾ ಇಲ್ಲ ಸರ್ಕಾರಕ್ಕೆ. ಒಂದು ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತಂದ್ರೆ ಇರೋ 3 ಲಕ್ಷ ವೇಕೆನ್ಸಿ 3 ವರ್ಷದಲ್ಲಿ ಫಿಲ್ ಮಾಡ್ಬೋದಾಯ್ತಲ್ಲ. 3 ವರ್ಷ ಕಂಪ್ಲೀಟ್ ಆದ್ರೂ 3,000 ವೇಕೆನ್ಸಿ ಫಿಲ್ ಆಗಿಲ್ಲ ಅಂತಂದ್ರೆ ನಾವೇನು ಸುಮ್ಮನೆ ಇರ್ತೀವ? ನಾವು ಕೇಳ್ತೀರಾ? ಪ್ರಶ್ನೆ ಮಾಡ್ತೀರಾ? ನಾನು ಕೇಳೋದಿಷ್ಟೇ, ಪ್ರತಿಯೊಂದು ಆಸ್ಪಿರೆಂಟ್ಸ್ ಒಗ್ಗಟ್ಟಾಗಬೇಕು. ಯಾರದೇ ಸಮಸ್ಯೆ ಆದ್ರೂ ಅದು ನಮ್ಮ ಸಮಸ್ಯೆ ಅನ್ಕೋಬೇಕು. ನಾನು ಯಾರೋ ಒಬ್ರು ಬಂದ್ರು ಯಾವ್ದೇ ಡಿಪಾರ್ಟ್ಮೆಂಟ್ ಹೋದ್ರು ಆ ಸಮಸ್ಯೆ ಬಗೆಹರಿಯುತ್ತೆ. ಬಿಕಾಸ್ ಯಾಕೆ ಅಂತಂದ್ರೆ ನೀವೆಲ್ಲ ಇದ್ದೀರಾ ಅಂತ ಅದು ನೀವೆಲ್ಲ ನಮ್ ಸಪೋರ್ಟ್ ಇದೀವ, ನಾವೆಲ್ಲ ಒಗ್ಗಟ್ಟಿದೀವಿ ಅನ್ನೋದಕ್ಕೋಸ್ಕರ ಸರ್ಕಾರದಲ್ಲಿ ಯಾವುದೇ ಅಧಿಕಾರಿಗಳಿರ್ಬೋದು, ಯಾವುದೇ ಮಿನಿಸ್ಟರ್ಸ್ ಇರ್ಬೋದು, ನಮ್ ಕೆಲಸ ಮಾಡ್ಕೊಡ್ತಾ ಇದಾರೆ ಇವತ್ತು.
ಯಾಕೆ ಅಂತಂದ್ರೆ ಅಷ್ಟು ಭಯ ಇದೆ. ನಾನು ಅಷ್ಟು ಸುಮ್ಮನೆ ಬಿಡೋದೇ ಇಲ್ಲ. ಯಾವುದೇ ಒಂದು ವಿಚಾರ ತಗೊಂಡಾದ್ಮೇಲೆ ಯಾವುದೇ ಮಿನಿಸ್ಟರ್ ಹತ್ರ ಹೋಗಿದ್ರು, ನೆನೆ ಮಿನಿಸ್ಟರ್ ಹತ್ರ ಹೋದ್ರೆ ಕೇಳಿ ಬೇಕಾರೆ ಡಿಸ್ಪ್ಯೂಟ್ ತಗೊಂಬಂದಪ್ಪ ಇವರು ಅಂತ. ಅಷ್ಟು ಈಸಿಯಾಗಿಲ್ಲ. ನಾವು ಕೇಳೋದು ನ್ಯಾಯಯುತವಾಗಿರುತ್ತೆ ಅಷ್ಟೇ. ಯಾವುದೇ ಅಧಿಕಾರಿಗಳು ಇರ್ಬೋದು. ನಾನು ಮೊನ್ನೆ ಮೈಸೂರಿಗೆ PCPSI ಹೋರಾಟ ಮಾಡಕ್ ಹೋದಾಗ ಅಷ್ಟೇ DC ಅವ್ರು ಹೇಳಿದ್ರು, ಪಾಪ ನಿಮ್ಮಷ್ಟು ಪ್ರಾಮಾಣಿಕವಾಗಿ ನಾನು ಯಾರನ್ನು ಹೋರಾಟ ಮಾಡೋದು ನೋಡೇ ಇಲ್ಲ ಅಂತ ಹೇಳಿದ್ರು. ಅಷ್ಟೆಲ್ಲ ದೊಡ್ಡ ಮಾತಿಲ್ಲ ಸರ್, ನಮಗೇನ್ ಬೇಕು, ವಯೋಮಿತಿ ಜಾಸ್ತಿ ಆಗ್ಬೇಕು, ಮತ್ತೆ PSI PC ನೇಮಕಾತಿ ಆಗ್ಬೇಕು, ಅದ್ರ ಬಗ್ಗೆ ಗೌರ್ಮೆಂಟ್ ಅಲ್ಲಿ ಚರ್ಚೆ ಮಾಡಿ ಸರ್, ಆಮೇಲೆ ಬೇಕಾದ್ರೆ ನಿಮ್ಮ ಹತ್ರ ಫಸ್ಟ್ ಮಾತಾಡ್ತೀನಿ. ನಮ್ ಸಮಸ್ಯೆ ಬಗೆಹರಿಬೇಕಷ್ಟೇ. ಫಸ್ಟ್ ಒಂದು ಕೆಲಸ ಇಟ್ಕೊಂಡಿದೀವಿ ಅಂತಂದ್ರೆ ಆ ಕೆಲಸ ಮುಗಿಸ್ಬೇಕದು. ಫಸ್ಟ್ ಅವೇರ್ನೆಸ್ ಇರಬೇಕು, ನಮ್ಮ ವಿದ್ಯಾರ್ಥಿಗಳಲ್ಲಿ ಅವೇರ್ನೆಸ್ ಇರಬೇಕು. ಸರ್ಕಾರದಲ್ಲಿ ಯಾವ ಮಟ್ಟದಲ್ಲಿ ಏನಾಗ್ತಿದೆ ಅಂತ ಹೇಳಿ. ಈ ಹಿಂದೆ 4-5 ವರ್ಷ ಹಿಂದೆ ಯಾರಿಗೂ ಗೊತ್ತಿರ್ಲಿಲ್ಲ KPSC ಅಲ್ಲಿ ಯಾರು ಚೇರ್ಮನ್ ಇದಾರೆ, ಯಾರು ಮೆಂಬರ್ ಇದಾರೆ ಅನ್ನೋದೇ ಗೊತ್ತಿರ್ಲಿಲ್ಲ. ಗೊತ್ತಿತ್ತ ಯಾರಿಗಾದ್ರು? ಎಷ್ಟು ಕರಪ್ಷನ್ ಆಗ್ತಾ ಇದೆ ಅಂತ ಗೊತ್ತಾಗ್ತಿತ್ತಾ? KE ಅಲ್ಲಿ ಆಗಂತ ಪ್ರತಿಯೊಂದು ಎಕ್ಸಾಮ್ಸ್ ಅಲ್ಲಿ ಎಷ್ಟು ಟ್ರಾನ್ಸ್ಪರೆನ್ಸಿ ಮತ್ತೆ ಅಕೌಂಟಬಿಲಿಟಿ ಮೇಂಟೈನ್ ಮಾಡ್ತಾ ಇದ್ದಾರಾ ಇಲ್ವಾ? ಬಿಕಾಸ್ ಯಾಕೆಂದ್ರೆ ನಾವೆಲ್ಲ ಒಗ್ಗಟ್ಟಾಗಿ ಇದೀವಿ ಅಂತ ಹೇಳಿ. ಈ ಒಗ್ಗಟ್ಟನ್ನ ಇನ್ನು ಸ್ಟ್ರಾಂಗ್ ಮಾಡ್ಕೊಂಡು ಹೋಗ್ಬೇಕು. ಅಷ್ಟು 402 ಎಕ್ಸಾಮ್ಸ್ ಅಂದ್ರೆ ಅಷ್ಟು ಭಯ ಇದೆ ಅಂತ ಹೇಳಿ. ಸರ್ಕಾರಕ್ಕೆ ಆ ಭಯ ಬರ್ಬೇಕು. ಸರ್ಕಾರ ಆ ಭಯ ಬಂದು ಎಷ್ಟು ವೇಕೆನ್ಸಿ ಇದೆ ಡಿಪಾರ್ಟ್ಮೆಂಟ್ ಅಲ್ಲಿ, ನೆಕ್ಸ್ಟ್ 1 ಇಯರ್ ಅಲ್ಲಿ 1/3 ಆಫ್ ದಿ ವೇಕೆನ್ಸಿ ಏನ್ ನಾನು ಹೇಳ್ದೆ ಇವಾಗ 2,76,386 ಹುದ್ದೆ ಖಾಲಿ ಇದೆ. ಬರೀ ಅಷ್ಟೇ ಅಲ್ಲ ಇರೋದು, ಅದು 1 ವರ್ಷದ್ದು ಹಳೆ ಡಾಟಾ ಇದೆ. ಅದು ಮೋರ್ ದೆನ್ 3 lakhs ವೇಕೆನ್ಸಿ ಇದೆ. ಕಡಿಮೆ ಅಂದ್ರೆ 1/3 ಅಂದ್ರೆ 1 ಲಕ್ಷ ವೇಕೆನ್ಸಿ ನೆಕ್ಸ್ಟ್ 1 ಇಯರ್ ಅಲ್ಲಿ ಕಾಲ್ ಮಾಡಿದ್ರೆ ಒಳ್ಳೇದು. ಅದ್ರ ಜೊತೆಲಿ ವಯೋಮಿತಿ ನಾನು ಸುಮಾರು ಒಂದು ತಿಂಗಳಿಂದ ಪ್ರತಿ ಡಿಪಾರ್ಟ್ಮೆಂಟ್, ಪ್ರತಿಯೊಂದು ಮಿನಿಸ್ಟರ್ಸ್ಗೂ ಇನ್ಕ್ಲೂಡಿಂಗ್ CM ಸಿದ್ದರಾಮಯ್ಯ ಸರ್ಗೂ ಅವರಿಗೆ ಮನವಿ ಪತ್ರ ಕೊಟ್ಟಿದ್ದೀನಿ. ಅಲ್ಲಿರೋ PS ಪ್ರತಿ ಒಬ್ಬರಿಗೂ ಟಾರ್ಚರ್ ಕೊಟ್ಟಿದ್ದೀನಿ ಫೋನ್ ಮಾಡಿಸಿ. ಯಾಕೆ ಅಂತಂದ್ರೆ ವಯೋಮಿತಿ ಮಾಡಿ ನೇಮಕಾತಿ ಪ್ರಾರಂಭ ಮಾಡಿ ಅಂತ ಹೇಳಿ. ನಾವು ಲಾಸ್ಟ್ ಆಗಸ್ಟ್ ಅಲ್ಲಿ ಅವಾಗ್ಲೇ ಹೇಳಿದೆ, ಆಗಸ್ಟ್ ಅಲ್ಲಿ 3 ವರ್ಷ ವಯೋಮಿತಿ ಕೊಟ್ಟಿದ್ರು. ಜುಲೈ ಆಗಸ್ಟ್ ಅಲ್ಲಿ ಸೆಪ್ಟೆಂಬರ್ 28 2024ನೇ ತಾರೀಕು ಒಂದು ಆರ್ಡರ್ ಪಾಸ್ ಮಾಡ್ತಾರೆ. ಯಾವ್ದು 1 ವರ್ಷದಲ್ಲಿ ನೇಮಕಾತಿ ಆಗ್ಬಾರ್ದು ಅಂದ್ಬಿಟ್ಟು, ಒಳ ಮೀಸಲಾತಿ ಆಗ ತನಕ ಅಂತ. 3 ವರ್ಷ ಅಲ್ಲಿ ವಯೋಮಿತಿ ಕೊಟ್ಟಾದ್ಮೇಲೆ ರೀಸೆಂಟ್ ಆಗಿ 2 ವರ್ಷ ಕೊಟ್ಟಿದ್ರು. ಕರೆಕ್ಟಾ? 2 ವರ್ಷ ಪ್ಲಸ್ 3 ಇಯರ್ಸ್ ಮಿನಿಮಮ್, ಕನಿಷ್ಠ ಅಂದ್ರೆ 5 ವರ್ಷ ವಯೋಮಿತಿ ಆಗ್ಲೇಬೇಕು. ಅದು ಆಗುತ್ತದು ಆಗ್ಲೇಬೇಕು. ಅದು 5 ವರ್ಷ. ಯಾಕೆ ಅಂತಂದ್ರೆ ಅವ್ರೇನಾದ್ರೂ ಕೊಟ್ಟಿಲ್ಲ ಅಂತಂದ್ರೆ, ನಾನು ಹೇಳ್ತಾ ಇದೀನಿ, KS ಅಲ್ಲಿ ಬರೀ 3,000 ಅಷ್ಟೇ ತಗೊಂಡೋಗಿದ್ವಿ. 3,000 ಜನ ಕೋರ್ಟ್ಗೆ ಹೋಗಿದ್ವಿ. ಇದರಲ್ಲಿ ಎಷ್ಟು 1,000 ಜನ ಬರ್ತಾರ ಅಷ್ಟು 1,000 ಜನನು ನಾವು ಕೋರ್ಟ್ಗೆ ತಗೊಂಡೋಗ್ತೀನಿ. ಯಾಕೆ ಅಂತಂದ್ರೆ ನಮಗೆ ಕೋರ್ಟ್ ಮೇಲೆ ನಂಬಿಕೆ ಇದೆ. ಈಗ ನಾನು DPR ಅಲ್ಲಿ ಫೈಲ್ ಕ್ರಿಯೇಟ್ ಮಾಡಿ 100 ಸತಿ ಲೆಟರ್ ಕೊಟ್ಟು ಫೈಲ್ ಕ್ರಿಯೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಕ್ಯಾಬಿನೆಟ್, ಅದೊಂದೇ ಉದ್ದೇಶ ನನಗಿರೋದು. ಅದಕ್ಕೋಸ್ಕರ ಆದ್ರೂ ಸ್ಪಂದಿಸಿ ಶಾಂತಿಯುತವಾಗಿ ಮಾಡೋಣ. ಅದ್ಯಾವ ಅಗ್ರೆಸಿವ್ ಆಗ್ಬೇಕು ಅಂತ ಹೇಳ್ಬಿಟ್ಟು ನಾನೇ ಹೇಳ್ತೀನಿ. ಅದು ಬೇರೆ ರೀತಿ ಮಾಡೋಣ. ಯಾವುದೇ ಕಾರಣಕ್ಕೆ ಹೇಳ್ತೀನಿ ಕೇಳಿ, ಶಾಂತಿಯುತವಾಗಿ ಏನ್ ಬೇಕಾದ್ರೂ ಪಡಿಬಹುದು. ಆಲ್ಮೋಸ್ಟ್ ಇಲ್ಲಿ 90% ಎಲ್ಲ PCOMT ಮೆರೆದವರಿದ್ದೇವೆ ಸರ್. ಅತಿ ಹೆಚ್ಚು ಹೈಲೈಟ್ ಮಾಡೋದು PCOMT ಕಾಲೇ ಮಾಡಿರೋದು ಸರ್. ಅದು ಬಿಟ್ಟು ಬೇರೆ ವಯೋಮಿತಿ ಅಂತಂದ್ರೆ ಕನಿಷ್ಠ 5 ವರ್ಷ ಕೊಡ್ಲೇಬೇಕು. ನಾನು ಏನಾದ್ರೂ ಆಗ್ಲಿ, ನಾನು 5 ವರ್ಷ ಕೊಡ್ಸೋ ಜವಾಬ್ದಾರಿ ನಮ್ದು. ನಾನು ಮಾಡ್ತೀವಿ. ಅದು ಹೇಳ್ತೀನಿ ಕೇಳಿ, ಯಾವುದೇ ಕಾರಣಕ್ಕೂ ಬಿಡಲ್ಲ. 5 ವರ್ಷ ವಯೋಮಿತಿ ಕೊಡ್ಬೇಕು. ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲೂ 5 ವರ್ಷ ವಯೋಮಿತಿ ಕೊಡ್ಲೇಬೇಕದು. ಇವತ್ತು FD ST KS ಇನ್ನೊಂದು ಇಲಾಖೆಗೆ ಕೊಟ್ಟಿದ್ದಾರೆ ಅಂತಂದ್ರೆ, ಟೀಚರ್ಸ್ ಕೊಟ್ಟಿದ್ದಾರೆ ಅಂದ್ರೆ, ಪೊಲೀಸ್ ಇಲಾಖೆಯಲ್ಲೂ 5 ವರ್ಷ ವಯೋಮಿತಿ ಕನಿಷ್ಠ ಅಂತಾದ್ರೂ ಕೊಡ್ಲೇಬೇಕದು. ಅದನ್ನ ಕಾಯಂ ಮಾಡಿಸೋದು ನಮ್ಮೆಲ್ಲರ ಹೋರಾಟ ಯಾವ ರೀತಿ ಮಾಡ್ತೀವಿ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ. ನಾನೇ ಹೇಳ್ತಾ ಇನಲ್ಲ, ಯಾವುದೇ ಸ್ಟೇಟಿಗೆ ಕಂಪೇರ್ ಮಾಡಿದ್ರು ನಮ್ ಕರ್ನಾಟಕ ಲೀಸ್ಟ್ ಇದೆ. ಇನ್ನೊಂದು, ಇಲ್ಲಿ ಧಾರವಾಡದ ಇರತಕ್ಕ ಕೋಚಿಂಗ್ ಸೆಂಟರ್ಗಳು ಇದಾವಲ್ಲ ಸರ್, ಅವ್ರ ಮುಖ್ಯಸ್ಥರು ಕೂಡ ಪ್ರತಿಭಟನೆ ಭಾಗವಹಿಸಿ ಸಹಕಾರ ನೀಡಬೇಕು ಸರ್. 100% ಇನ್ನೊಂದು ನೋಡಿ, ಅಲ್ಲ ಒಂದ್ ವಿಚಾರ, ಅವ್ರು ನಮ್ಮಿಂದ ಕೇವಲ ನಾನು ಇಲ್ಲಿರೋ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇದೆ ಧಾರವಾಡದ ಅಂತಲ್ಲ, ಪ್ರತಿಯೊಂದು ಕರ್ನಾಟಕದಲ್ಲಿ ಯಾವುದೇ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇದೆ, ಎಲ್ಲಾ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗೂ ನಾನು ಎಲ್ಲರ ಮುಂದೆ ಮನವಿ ಮಾಡ್ಕೊಂತೀನಿ. ನೀವು ಸರ್ಕಾರನ ಓಲೈಸ್ಕೊಂಡು ಏನೋ ಒಂದು 50 ಪೋಸ್ಟ್ 100 ಪೋಸ್ಟ್ ನಿಮ್ಗೆ ಸರ್ಕಾರದಿಂದ ಫ್ರೀ ಕೋಚಿಂಗ್ ಏನಾದ್ರು ಕೊಡ್ತಾರೆ, ಅದರಿಂದ ದುಡ್ಡು ಬರುತ್ತೆ ಅಂತಂದ್ರೆ, ನೀವು ಅದರಿಂದ ಏನಾದ್ರು ಹಿಂದೆ ಉಳ್ಕೊಂಡಿದೀನಿ ಅಂತಂದ್ರೆ, ದಯವಿಟ್ಟು ಇನ್ನು ಮುಂದೆ ಯಾವ ವಿದ್ಯಾರ್ಥಿಗಳು ನಿಮ್ಮಂತ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗೆ ಯಾರು ಸಪೋರ್ಟ್ ಮಾಡಲ್ಲ. ಮಾಡ್ತೀರಾ? ಮಾಡಲ್ಲ. ಯಾವುದೇ ಕಾರಣಕ್ಕೂ ಮಾಡಲ್ಲ. ನಾನು ಹೇಳ್ತೀನಿ, ಓಪನ್ ಚಾಲೆಂಜ್ ಹೇಳ್ತೀನಿ.
ಯಾವುದೇ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇರ್ಬೋದು, ನನಗೆ ನಿಮ್ಮಿಂದ ₹1 ದುಡ್ಡು ಬೇಡ. ನೀವು ವಿದ್ಯಾರ್ಥಿಗಳ ಪರವಾಗಿ ಧ್ವನಿ ಎತ್ತಿ ಸಾಕು. ಅವ್ರ ಕಷ್ಟ ಇದೆ, ಇವತ್ತು ಅವ್ರ ಕಷ್ಟಕ್ಕೆ ಬಂದು ನಿಂತ್ಕೊಳ್ಳಿ. ಇಲ್ಲೇ ಹೋರಾಟ ಮಾಡ್ತಾ ಇದೀವಿ. ಪ್ರತಿಯೊಂದು ಬಂದು ನಿಮಗೆ ಮನವಿ ತಗೊಳ್ಳಿ, ನಾವು ಇಲ್ಲಿ ಬಂದಿದೀವಿ ಬೆಂಗಳೂರಿಂದ, ನಿಮಗೆ ಮನವಿ ಪತ್ರ ಕೊಡ್ತೀವಿ, ಬಂದು ಹೋರಾಟ ಮಾಡಿ ಅಂತ ಅಲ್ಲ. ವಾಲಂಟಿಯರ್ ನೀವೇ ಪ್ರತಿಯೊಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಕ್ಲೋಸ್ ಮಾಡ್ಕೊಳ್ಳಿ. ಇವತ್ತು ವಿದ್ಯಾರ್ಥಿಗಳು ಇದಾರೆ ಅಂತಂದ್ರೆ ನೀವು ಅಷ್ಟು ಲಕ್ಸುರಿ ಲೈಫ್ ಲೀಡ್ ಮಾಡಕ್ ಆಗ್ತಾ ಇರೋದು. 100% ಲಕ್ಸುರಿ ಲೈಫ್ ಲೀಡ್ ಮಾಡ್ತಾ ಇದ್ದೀರಾ ಅಂತಂದ್ರೆ, ನೀವು 50 ಲಕ್ಷ 1 ಕೋಟಿ ಕಾರಲ್ಲಿ ಓಡಾಡ್ತಾ ಇದ್ದೀರಾ ಅಂತಂದ್ರೆ, 2 ಕೋಟಿ 3 ಕೋಟಿ ಮನೆ ಮಾಡ್ಕೊಂಡಿದ್ದೀರಾ ಅಂತಂದ್ರೆ, ಅದೆಲ್ಲದಕ್ಕೂ ಕಾರಣ ಯಾರಪ್ಪ ಅಂದ್ರೆ ವಿದ್ಯಾರ್ಥಿಗಳು. ಬಡವ್ರ ಮಕ್ಳು ಯಾರು ಶ್ರೀಮಂತರು ಬಂದು ಇಲ್ಲಿ ಫೀಸ್ ಕಟ್ತಾ ಇಲ್ಲ ನಿಮ್ಗೆ. ಬಡವ್ರ ಮಕ್ಳು ಅಪ್ಪ ಅಮ್ಮ ದುಡ್ಡು ಕಷ್ಟಪಟ್ಟು ಹೊಲ್ದಾಗ ಇನ್ನೊಬ್ರು ಮನೆ ಕೆಲಸ ಮಾಡ್ಕೊಂಡು ದುಡ್ದಿರೋ ದುಡ್ಡು ನಾನೇ ನೋಡಿದೀನಿ. ಒಡವೆ ಒತ್ತೆ ಇಟ್ಟು ಇವತ್ತು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಸೇರ್ತಾ ಇರೋರು ಎಷ್ಟೋ ಜನ ಇದಾರೆ ಇಲ್ವಾ? 100%. ಹಿಂಗೆಲ್ಲ ಇದ್ದಾದ್ಮೇಲೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇರ್ಬೋದು, ಲೈಬ್ರರಿ ಇರ್ಬೋದು, ಪ್ರತಿಯೊಂದು ಲೈಬ್ರರಿ ಓನರ್ಸ್ ಇರ್ಬೋದು, ಎಲ್ಲರಿಗೂ ನಾನು ಹೇಳೋದೇನಪ್ಪ ಅಂತಂದ್ರೆ, ಪ್ರತಿಯೊಬ್ಬರು ವಿದ್ಯಾರ್ಥಿಗಳ ಪರವಾಗಿ ಈ ಒಂದು ಹೋರಾಟಕ್ಕೆ ಭಾಗವಹಿಸಲೇಬೇಕು. ಇದೊಂದೇ ಹೋರಾಟ ಅಲ್ಲ, ಯಾವುದೇ ವಿದ್ಯಾರ್ಥಿಗೆ ಇಲ್ಲಿ ಅನ್ಯಾಯ ಆಗ್ತಾ ಇದೆ ಅಂತಂದ್ರೆ ಅವರಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಯಾವುದೇ ಫೀಸ್ ಇರ್ಬೋದು, ಲೈಬ್ರರಿ ಫೀಸ್ ಇರ್ಬೋದು, ಕೋಚಿಂಗ್ ಇನ್ಸ್ಟಿಟ್ಯೂಟ್ ಫೀಸ್ ಇರ್ಬೋದು, ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ರೀತಿ ನಡೆಸ್ಕೊಂಡು ಹೋಗಿ. ಯಾರು ಪ್ರಶ್ನೆ ಕೇಳಲ್ಲ ನಿಮ್ಗೆ. ನಿಮ್ಮನ್ನ ನಾವು ಬೆಳೆಸ್ತೀವಿ. ನಿಮ್ಗೇನೇ ಆದ್ರೂ ನಾವು ನಿಂತ್ಕೊಂತೀವಿ. ಸರ್ಕಾರಕ್ಕೆ ನಾವೇ ಲೆಟರ್ ಹಾಕ್ತಿವಿ, ನೀವು ನಮ್ಮ ಪರವಾಗಿ ಬಂದು ನಿಂತ್ಕೊಳ್ಳಿ, ಫಸ್ಟ್ ಇಂಥವ್ರಿಗೆ ಕೊಡಿ ಅಂತ ಹೇಳಿ. ನೀವು ಹಂಗೇನಾದ್ರೂ ನೀವು ಬಂದಿಲ್ಲ ಅಂತಂದ್ರೆ, ಇದೇ ಗುರುವಾರ 25ನೇ ತಾರೀಕು ಶ್ರೀನಗರದಿಂದ DC ಕಚೇರಿಗೆ ನೀವು ಪಾದಯಾತ್ರೆಗೆ ಭಾಗವಹಿಸಿಲ್ಲ ಅಂತಂದ್ರೆ, ನಿಮ್ಮ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗೆ ನಡೆಸಬಾರ್ದಂತಾನೆ ಎಲ್ಲ ವಿದ್ಯಾರ್ಥಿಗಳೇ ಹೋಗಿ ಕಮಿಷನರ್ಗೆ ಮನವಿ ಕೊಡ್ತಾರೆ. ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಅದನ್ನ ನೀವು ಉಳಿಸ್ಕೊಳೋದು ಕಳ್ಕೊಳೋದು ನಿಮ್ ಕೈಯಲ್ಲೇ ಇದೆ. ಯಾಕೆಂದ್ರೆ ನಮ್ಗೆ ಇಡೀ ಕರ್ನಾಟಕದಲ್ಲಿ ಯಾವುದೇ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಹೋದ್ರು ನನಗೆ ಎಲ್ಲಾ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಮೇಲೆ ತುಂಬಾ ಗೌರವ ಇದೆ. ನೀವೆಲ್ಲದು ಸಪೋರ್ಟ್ ಮಾಡ್ತೀರಾ ಅಂತ. ಆದ್ರೆ ನೀವು ಒಂದೇ ಒಂದು ಕಾರಣಕ್ಕೆ ಕೆಲವೊಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಸರ್ಕಾರದಿಂದ ಏನೋ ಒಂದು ಅಷ್ಟು ಕೋಚಿಂಗ್ ಸ್ಟೂಡೆಂಟ್ಸ್ ಕಳ್ಸಿಕೊಡ್ತಾರೆ, ಅದರಿಂದ ದುಡ್ಡು ಬರುತ್ತೆ ಅಂತ ಹೇಳಿ ಹಿಂದೆ ಉಳ್ಕೊಂಡ್ರೆ ದಯವಿಟ್ಟು ಇವತ್ತು ಅದು ಯಾವುದು ಶಾಶ್ವತ ಇರಲ್ಲ. ಸರ್ಕಾರಕ್ಕೂ ಅಷ್ಟೇ, ನಿಮ್ಮ ಅಧಿಕಾರ ಯಾವುದೇ ಕಾರಣಕ್ಕೂ ಶಾಶ್ವತ ಆಗಿರಲ್ಲ. ಹೇಳ್ತೀನಿ, ಸರ್ಕಾರಕ್ಕೆ ಅಧಿಕಾರ ಶಾಶ್ವತ ಇರಲ್ಲ. ಇಲ್ಲಿ ನಿಮಗೆ ಕೊಡ್ತಾ ಇರೋ ಸರ್ಕಾರದಿಂದ ಅನುದಾನ ಯಾವುದು ಶಾಶ್ವತವಾಗಿರಲ್ಲ. ನೀವು ಮಾಡೋ ಕೆಲಸ ಮಾತ್ರನೇ ಶಾಶ್ವತವಾಗಿರುತ್ತೆ. ಪ್ರತಿಯೊಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಓನರ್ಸ್ ವಾಲಂಟಿಯರ್ಸ್ ಆಗಿ ಈ ಒಂದು ಹೋರಾಟಕ್ಕೆ ನೀವೇ ಭಾಗವಹಿಸಬೇಕು. ನೀವೇ ಶೇರ್ ಮಾಡ್ಬೇಕು ಎಲ್ಲ ಗ್ರೂಪ್ ಅಲ್ಲಿ. ಬರೀ ಏನೋ ನಾನು ಸಪೋರ್ಟ್ ಇದೆ, ಒಂದು ಪೋಸ್ಟರ್ ಮಾಡ್ತೀನಿ, ಒಂದು ವಿಡಿಯೋ ಮಾಡ್ಬಿಟ್ಟು ಬಿಡ್ತೀನಿ ಅಂದ್ರೆ ಅಲ್ಲ, ಆಗಲ್ಲ. ಯೂಟ್ಯೂಬ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಮ ಹುಡುಗರು 1000 ಜನ ಮಾಡ್ಬಿಡ್ತಾರೆ. ಅದು ಅವಶ್ಯಕತೆ ಇಲ್ಲ. ಗ್ರೂಪ್ ಅಲ್ಲಿ ಒಂದು ಪೋಸ್ಟರ್ ಹಾಕ್ತೀನಿ, ವಿಡಿಯೋ ಮಾಡ್ತೀನಿ ಅಂದ್ರೆ ಆಗಲ್ಲ. ಅದು ಪ್ರತಿಯೊಬ್ರು ವ್ಯಾಲೆಂಟ್ರಿ ಆಗಿ ಭಾಗವಹಿಸಬೇಕು. ನನಗೆ ಖುದ್ದಾಗಿ ಹೇಳಿದ್ದಾರೆ, ಪಾಪ ಯಾರೋ ಒಬ್ರು ಬಂದಿದ್ದಕ್ಕೆ ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ. ಒಬ್ರು ಬಂದಿದ್ರೆ ಸುಮ್ನೆ ಹೋರಾಟಕ್ಕೆ ಅಂತ ಹೇಳ್ಬಿಟ್ಟು, ಅದ್ ಹಂಗಾಗ್ಬಾರ್ದು. ಪ್ರತಿಯೊಬ್ರು ಬರ್ಬೇಕು. ಅವ್ರಿಗೆ ಟಾರ್ಗೆಟ್ ಮಾಡಿ ಇನ್ನೊಂದು ಯಾವ್ದೇ ಫಂಕ್ಷನ್ಸ್ ಕರೀತೀರಾ ಅದೆಲ್ಲ ಮಾಡ್ಬಾರ್ದು. ಅದೆಲ್ಲ ಯಾವ್ದು ಶಾಶ್ವತವಾಗಿರಲ್ಲ. ಕಲ್ಯಾಣ ನಗರ, ಶ್ರೀನಗರ, ಜಯನಗರ ಎಲ್ಲ ಪ್ರತಿಯೊಂದು ಎಲ್ಲಿ ಇರ್ಬೋದು, ಯೂನಿವರ್ಸಿಟಿಯಿಂದ ಇರ್ಬೋದು, ಎಲ್ಲ ವಿದ್ಯಾರ್ಥಿಗಳು ಅವತ್ತು ಒಂದಿನ 25ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ವ್ಯಾಲೆಂಟ್ರಿಯಾಗಿ ನೀವೇ ನಿಂತ್ಕೊಬೇಕು. ಅರ್ಥ ಆಗ್ತಿದ್ಯಾ? ಅದನ್ನ ಶಾಂತಿಯುತವಾಗಿ ಕಾಪಾಡ್ಕೊಂಡು ಹೋಗೋದು ನಿಮ್ ಕೈಯಲ್ಲೇ ಇದೆ. ಯಾವ್ದೋ ವಿದ್ಯಾರ್ಥಿ ಸುಮ್ನೆ ನೆಗೆಟಿವ್ ಸ್ಪ್ರೆಡ್ ಮಾಡೋದು ಅದೆಲ್ಲ ಆಗ್ಬಾರ್ದು. ಶಾಂತಿಯುತವಾಗಿ ಮಾಡೋಣ. ಹೇಳ್ತೀನಿ ಕೇಳಿ, ಪೀಸ್ ಅಂಡ್ ನಾನ್ ವೈಲೆನ್ಸ್. ಅದಕ್ಕೆ ಮಹಾತ್ಮ ಗಾಂಧಿ ಆಗಿದ್ದು. ನಾನು ಹೇಳ್ತೀನಿ ಶಾಂತಿಯುತವಾಗಿ, ನಿಜ ಹೇಳ್ತೀನಿ ಕೇಳಿ, ಶಾಂತಿಯುತವಾಗಿ ಎಲ್ಲರೂ ಸಾಧ್ಯ. ಯಾವಾಗ ವೈಲೇಟ್ ಆಗ್ತಾ ಇರುತ್ತೆ ಅಂದ್ರೆ ಶಾಂತಿಯುತವಾಗಿ ನಡ್ಕೊಂಡು ಹೋಗೋಣ. ಪಾಪ ಲಾಸ್ಟ್ ಟೈಮ್ ಹ್ಯಾಂಡಿಕ್ಯಾಪ್ ಹುಡುಗ ಎಲ್ಲ ಪಾಪ ನಡ್ಕೊಂಡ್ ಬಂದ್ರು. ನಿಜವಾಗ್ಲೂ ಅಂತರ್ ಬಂದಿದ್ದಾರೆ ಅಂತಂದ್ರೆ ಎಲ್ಲ ದೇವ್ರು ಕೊಟ್ಟಿದ್ದಾನೆ. ಕೈ ಕಾಲು ಎಲ್ಲ ಕೊಟ್ಟಿದ್ದವರು ಎಷ್ಟೋ ಜನ ಸುಮ್ಮನೆ ಲೈಬ್ರರಿಯಲ್ಲಿ ಕೂತ್ಕೊಂತಾರೆ, ಪಿಜಿಯಲ್ಲಿ ಕೂತ್ಕೊಂತಾರೆ. ಅದಾಗಬಾರ್ದು. ಯಾಕೆ ಅಂತಂದ್ರೆ ನಿಮ್ ತಂದೆ ತಾಯಿಗೆ ನೀವೇ ಜವಾಬ್ದಾರಿ ಇರ್ತೀರಾ, ಹೌದಾ ಇಲ್ವಾ? ನಿಮ್ಮ ರಿಲೇಟಿವ್ಸ್ಗೆ, ನಿಮ್ ತಂದೆ ತಾಯಿಗೆ ಇಲ್ಲಿ ಕಷ್ಟಪಟ್ಟು ಓದ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿರ್ತೀರಾ. ಇಲ್ಲಿ ನೋಟಿಫಿಕೇಶನ್ಸ್ ಇಲ್ಲ, ವಯೋಮಿತಿ ಮಾಡಿಲ್ಲ ಅಂತಂದ್ರೆ ಎಲ್ರಿಗೂ ತೊಂದರೆನೆ. ಬರ್ತೀರಲ್ಲ? ಸರ್ ಇನ್ನೊಂದು ಪ್ರತಿಯೊಬ್ರು ಸರ್ ಏನು ಟೆಲಿಗ್ರಾಮ್ ಗ್ರೂಪ್ ಅದಲ್ಲ ಸರ್, ಪ್ರತಿಯೊಬ್ಬರು ಗ್ರೂಪ್ ನಾಗ ಹಾಕ್ಲೇಬೇಕು ಸರ್. ಪ್ರೊಟೆಸ್ಟ್ ಬರ್ಬೇಕಂತ ಕಿಶಿಂದು ಹಾಕ್ಲೇಬೇಕು ಸರ್.
ನಿಮ್ಮ ಕರ್ನಾಟಕದಲ್ಲಿ ಎಜುಕೇಶನ್ ರಿಲೇಟೆಡ್ ಈಗ ಏನಿದೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಸಂಸ್ಥೆಗಳು ಪ್ರತಿಯೊಂದು ಟೆಲಿಗ್ರಾಮ್ ಅಲ್ಲಿ ಈ ಒಂದು ಹೋರಾಟದ್ದು ರೂಪುರೇಷೆ ಏನ್ ನಡೀತಾ ಇದೆ ಎಲ್ಲಾನು ಶೇರ್ ಮಾಡಬೇಕು. ಶೇರ್ ಮಾಡ್ಸೋ ಜವಾಬ್ದಾರಿ ನಿಮ್ಗಳ್ದು. ನೀವೇ ವಾಲಂಟರಿ ಆಗಿ ಅವ್ರಿಗೆ ಯಾರ ಫೋನ್ ನಂಬರ್ ಇದೆ ಅವ್ರಿಗೆ ಫೋನ್ ಮಾಡಿ, ಮತ್ತೆ ಟ್ವಿಟರ್ ಅಕೌಂಟು ಇಲ್ಲಿರೋರು ಪ್ರತಿಯೊಬ್ಬರು ಯಾರ್ದಿಲ್ಲ ದಯಮಾಡಿ ಅವರೆಲ್ಲರೂ ಇನ್ಸ್ಟಾಲ್ ಮಾಡಿಕೊಂಡು ಟ್ವಿಟರ್ ಅಕೌಂಟ್ ಇನ್ಸ್ಟಾಲ್ ಮಾಡಿ. ಟೆಲಿಗ್ರಾಮ್ ಅಲ್ಲಿ ಅಕ್ಸ್ ಆಫಿಷಿಯಲ್ ಎಲ್ಲರೂ ಇದ್ದೀರಾ ಅನ್ಕೊಂತೀನಿ, ಪ್ರತಿಯೊಬ್ರು ಇದ್ದೀರಾ. ಮತ್ತೆ ಟ್ವಿಟರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಅರ್ಥ ಆಯ್ತಲ್ವಾ? ಸೋಷಿಯಲ್ ಮೀಡಿಯಾ ಎಷ್ಟು ಯುಟಿಲೈಸ್ ಮಾಡ್ಕೊಂತೀವೋ ಅಷ್ಟು ಬೇಗ ಆಗುತ್ತೆ. ಏನಾದ್ರೂ ಒಂದು ಯಾರಿಗಾದ್ರೂ ಐಡಿಯಾಸ್ ಇದ್ರೆ ಇನೋವೇಟಿವ್ ಆಗಿ ಏನಾದ್ರೂ ಸೊಲ್ಯೂಷನ್ಸ್ ಕೊಡಿ, ಏನ್ ಮಾಡ್ಬೋದು ಅಂತ ಹೇಳಿ, ಅದನ್ನ ನಾವು ಇಂಪ್ಲಿಮೆಂಟ್ ಮಾಡೋಣ. ಏನ್ ಮಾಡುವಂತ